ಹುಡುಗಿಯರು ಇಂತಹ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಬಯಸುವುದಿಲ್ಲ. ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಬೇಕಾದರೂ ಕಂಡುಹಿಡಿಯಬಹುದು, ಆದರೆ ಒಂದು ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿತುಕೊಳ್ಳುವುದು ಬಹಳ ಕಷ್ಟ ಎಂದು. ಇದು ನಿಜ ಕೂಡ. ಅದಕ್ಕೆ ಅವರು ಸದಾ ವಿಶೇಷ ಸ್ಥಾನದಲ್ಲಿ ನಿಲ್ಲುವುದು. ಎಲ್ಲ ಹುಡುಗಿಯರಿಗೂ ತಾವು ಸುಂದರವಾಗಿ ಕಾಣಬೇಕೆಂಬ ಬಯಕೆ ಇದ್ದೇ ಇರುತ್ತದೆ. ಅಂತೆಯೇ ವಿವಿಧ ಬಗೆಯಲ್ಲಿ ಪ್ರಯತ್ನಪಡುತ್ತಾರೆ ಕೂಡ. ಆದರೆ ತಮ್ಮ ಸೌಂದರ್ಯದ ಹಿಂದಿನ ಗುಟ್ಟನ್ನು ಯಾರಿಗೂ ಸಹ ಬಿಟ್ಟುಕೊಡುವುದಿಲ್ಲ. ಅದು ಎಂತಹ ಸ್ನೇಹಿತ ಅಥವಾ ಸ್ನೇಹಿತೆ ಅಥವಾ ಬೇರೆ ತೀರಾ ಹತ್ತಿರದವರು ಯಾರೇ ಆದರೂ ಮತ್ತು ಎಷ್ಟೇ ಒತ್ತುಕೊಟ್ಟು ಕೇಳಿದರೂ ಕೂಡ ಹೇಳಿಕೊಳ್ಳಲು ಇಷ್ಟಪಡುವುದಿಲ್ಲ. ಅವರ ಸೌಂದರ್ಯ ಇನ್ನೊಬ್ಬರ ಕಣ್ಣು ಕುಕ್ಕುವುದನ್ನು ಗಮನಿಸಿಯೇ ಹಲವಾರು ಮಂದಿ ಅವರ ಸೌಂದರ್ಯದ ಹಿಂದಿನ ಗುಟ್ಟನ್ನು ಕೆದಕಲು ಬಹಳ ಪ್ರಯತ್ನಪಡುತ್ತಾರೆ. ಆದರೆ ಕೊನೆಯಲ್ಲಿ ಸೋಲು ಅನುಭವಿಸುತ್ತಾರೆ. ಲೈಂಗಿಕ ಆಸಕ್ತಿಯನ್ನು ಕೂಡ ತಮ್ಮ ಸಂಗಾತಿಯ ಬಳಿ ಹೇಳಿಕೊಳ್ಳುವುದಿಲ್ಲ. ಇದು ಗಂಡಸರು ತಲೆಕೆಡಿಸಿಕೊಳ್ಳಬೇಕಾದ ವಿಷಯವೇ ಸರಿ. ಏಕೆಂದರೆ ಬೆಡ್ರೂಮ್ನಲ್ಲಿ ನನ್ನ ಸಂಗಾತಿ ಹೀಗಿದ್ರೆ ಚೆನ್ನ ಎಂದು ಹಲವರು ಆಸೆಪಡುತ್ತಾರೆ. ಆದರೆ ಹುಡುಗಿಯರು ತಮ್ಮ ಲೈಂಗಿಕ ಆಸಕ್ತಿ ಎಷ್ಟೇ ಇದ್ದರೂ ಸಹ ಬೆಡ್ರೂಮ್ನಲ್ಲಿ ಅದನ್ನು ತನ್ನೊಂದಿಗಿರುವವನ ಜೊತೆ ಹಚ್ಚಿಕೊಳ್ಳುವುದಿಲ್ಲ. ಅದನ್ನು ಹುಡುಗರೇ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರ ಬಯಕೆಯನ್ನು ಅಥವಾ ಆಸೆಗಳನ್ನು ಪೂರ್ತಿ ಮಾಡಬೇಕು. ಆಕೆಯ ಹಿಂದಿನ ಮಾಜಿ ಪ್ರಿಯಕರನ ಬಗ್ಗೆ ಗುಟ್ಟು ಬಿಟ್ಟುಕೊಡುವುದಿಲ್ಲ. ಇದು ಆಕೆಯ ಭವಿಷ್ಯದ ಸಂಸಾರದ ಬಗ್ಗೆ ಯೋಚಿಸಿಯೋ ಏನೋ ಗೊತ್ತಿಲ್ಲ. ಆಕೆ ತನ್ನ ಮದುವೆಯ ಮುಂಚೆ ತನ್ನ ಜೊತೆ ಸಂಬಂಧ ಹೊಂದಿದ್ದ ತನ್ನ ಬಾಯ್ಫ್ರೆಂಡ್ನ ವಿಷಯವನ್ನು ಮದುವೆಯಾದ ಮೇಲೆ ಗಂಡನ ಬಳಿ ಹೇಳಿಕೊಳ್ಳುವುದಿಲ್ಲ. ತನ್ನ ಹಿಂದಿನ ಹುಡುಗನ ಜೊತೆ ಇದ್ದ ಸಂಬಂಧ ಸಿಹಿಯಾದರೂ ಅಥವಾ ಅದೊಂದು ಕಹಿ ಅನುಭವವಾಗಿದ್ದರೂ ಸಹ ಅಂತಹ ವಿಷಯವನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಖುಷಿಪಡುತ್ತಾರೆ ಅಥವಾ ಸಂಕಟಪಡುತ್ತಾರೆ. ಆದರೆ ಗಂಡನ ಬಳಿ ಮಾತ್ರ ಈ ವಿಷಯ ತನ್ನ ಸಂಸಾರಕ್ಕೆ ಮುಳುವಾಗಬಹುದು ಎಂದು ಆಲೋಚಿಸಿ ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ. ಎಲ್ಲದಕ್ಕೂ ಒಂದು ಮಿತಿ ಎಂದು ಇರುತ್ತದೆ. ಒಂದು ವೇಳೆ ಗಂಡನಾದವನಿಗೆ ಈ ವಿಷಯ ಗೊತ್ತಾಗಿ ಜಗಳ ಮಾಡಿ ಕೇಳಲು ಹೋದರೆ ಖಂಡಿತ ಅವನ ಸಂಸಾರದ ಖುಷಿ ಹಾಳಾಗಿ ಹೋಗುತ್ತದೆ. ಆದ್ದರಿಂದ ಗಂಡನಾದವನು ಇದನ್ನು ಹೆಚ್ಚು ಕೆದಕದೇ ಹೋದರೆ ತನ್ನ ಜೀವನ ಸುಖಕರವಾಗಿರುತ್ತದೆ. ನಿಸರ್ಗದತ್ತವಾದ ತಮ್ಮ ಮುಟ್ಟಿನ ವಿವರಗಳನ್ನು ಹೇಳುವುದಿಲ್ಲ. ಯಾವುದೇ ಹುಡುಗಿಯೂ ತನ್ನ ಹುಡುಗನ ಜೊತೆ ಎಷ್ಟೇ ಸಲುಗೆಯಿಂದ ಇದ್ದರೂ ಕೂಡ ತನ್ನ ನಾಚಿಕೆ ಸ್ವಭಾವದಿಂದ ಪ್ರಕೃತಿದತ್ತವಾಗಿ ಆಕೆಗೆ ಎದುರಾಗುವ ಮುಟ್ಟಿನ ಸಮಸ್ಯೆಯನ್ನು ಹೇಳಿಕೊಳ್ಳಲು ಬಯಸುವುದಿಲ್ಲ. ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮದುವೆಯಾದ ಮೇಲೆ ಯಾವುದೇ ಹುಡುಗಿಯೂ ತನ್ನ ಪ್ರಸ್ತುತ ವೈಯಕ್ತಿಕ ಜೀವನದ ಬಗ್ಗೆ ಬೇರೊಬ್ಬರ ಬಳಿ ಹಂಚಿಕೊಳ್ಳುವುದಿಲ್ಲ. ಅದು ಎಷ್ಟೇ ಕಷ್ಟವಾದರೂ ಅದನ್ನು ತಾನೇ ನಿರ್ವಹಣೆ ಮಾಡುವಂತಹ ಶಕ್ತಿ ಹೊಂದಿರುತ್ತಾಳೆ. ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಹೆಣ್ಣಿಗೆ ಗೌರವ ಕೊಡುವುದು ಆಕೆಯ ಗುಣ ಮತ್ತು ಸ್ವಭಾವಗಳಿಂದ. ಅಷ್ಟೇ ದೂರುವುದೂ ಸಹ ಆಕೆಯ ಗುಣ ಸ್ವಭಾವಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು. ಹೀಗಾಗಿ ಒಂದು ವೇಳೆ ಆಕೆ ತನ್ನ ವೈಯಕ್ತಿಕ ಜೀವನದ ಬಗ್ಗೆ ಯಾರ ಬಳಿಯಾದರೂ ಹೇಳಿದರೆ ಈ ಹುಡುಗಿಯೇ ಸರಿಯಿಲ್ಲ, ಅದಕ್ಕೆ ಈ ರೀತಿ ಆಗುತ್ತಿರುವುದು ಎಂಬ ದೂಷಣೆಗೆ ಮತ್ತು ಅಪಖ್ಯಾತಿಗೆ ಒಳಗಾಗಬೇಕಾಗುತ್ತದೆ. ಹಾಗಾಗಿ ತಮ್ಮ ಗುಣಲಕ್ಷಣಗಳಿಗೆ ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದಂತೆ ಹುಡುಗಿಯರು ನಡೆದುಕೊಳ್ಳುತ್ತಾರೆ. ಅಷ್ಟಾಗಿಯೂ ಒಂದು ವೇಳೆ ತಮ್ಮ ಜೀವನದ ಬಗ್ಗೆ ಯಾರಲ್ಲಾದರೂ ಹೇಳಿಕೊಂಡ ಉದಾಹರಣೆಗಳಿದ್ದರೆ ಅವರು ಜೀವನದಲ್ಲಿ ಬಹಳ ಬೇಸತ್ತು ಹೋಗಿದ್ದಾರೆ ಎಂದೇ ಅರ್ಥ. ಎಷ್ಟೇ ಕಷ್ಟ ಆದರೂ ತಮ್ಮ ತಂದೆಯ ಬಗ್ಗೆ ಬಿಟ್ಟುಕೊಡುವುದಿಲ್ಲ. ಇದು ನೀವು ಯೋಚಿಸಬೇಕಾದ ವಿಷಯವೇ. ನಮಗೆ ಗಂಡು ಮಗುವಾದರೆ ಮುಂದೆ ಆತ ನಮ್ಮ ಹೆಸರನ್ನು ಉಳಿಸುತ್ತಾನೆ ಮತ್ತು ಬೆಳೆಸುತ್ತಾನೆ ಎಂದು ಯೋಚಿಸಿ, ಹೆಣ್ಣು ಮಗುವಾದರೆ ಅದರ ಖರ್ಚು ವೆಚ್ಚಗಳು, ವರದಕ್ಷಿಣೆ ಇತ್ಯಾದಿಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲಾ ರೀತಿಯ ವ್ರತಗಳನ್ನೂ ಪೂಜೆಗಳನ್ನು ಮಾಡಿ ಆದಷ್ಟು ಗಂಡು ಮಗುವಿಗೆ ಪ್ರಾಶಸ್ತ್ಯ ಕೊಡುತ್ತೇವೆ. ಆದರೆ ಇದು ಬಹಳ ತಪ್ಪು ಕಲ್ಪನೆ. ಹೆಣ್ಣು ಮಕ್ಕಳು ತಮಗೆ ಮನೆಯಲ್ಲಿ ಏನೇ ಕಷ್ಟವಿದ್ದರೂ ಅಥವಾ ತನ್ನ ಅಪ್ಪ ಕುಡುಕನಾದರೂ ಸರಿ, ಪ್ರತಿದಿನ ಬಂದು ತನ್ನ ತಾಯಿಯನ್ನು ಹೊಡೆದು ಬಡಿದು ಮಾಡುತ್ತಿದ್ದರೂ ಸರಿ, ಆ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಎಲ್ಲವನ್ನೂ ತಾವೇ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತಹ ತಾಳ್ಮೆ ಅವರಿಗಿರುತ್ತದೆ. ಜೊತೆಗೆ ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಂಡು ಅವರ ಋಣವನ್ನು ತೀರಿಸಬೇಕೆಂಬ ಬಯಕೆಯೂ ಕೂಡ ಇರುತ್ತದೆ. ಅದಕ್ಕೆ ಅಲ್ಲವೇ ಹೇಳುವುದು ಹೆಂಗರುಳು ಎಂದು. ಸಂಬಂಧದಲ್ಲಿ ಮೊದಲು ಆಕೆಯ ಮನದ ಇಂಗಿತವನ್ನು ಅರ್ಥ ಮಾಡಿಕೊಳ್ಳಿ. ಬೇರೊಬ್ಬನ ಜೊತೆಗಿನ ಸಂಬಂಧ. ಎಲ್ಲ ಹುಡುಗಿಯರು ತಮ್ಮನ್ನು ಹುಡುಗರು ನೋಡಬೇಕು, ಹುಡುಗರ ಗಮನ ತಮ್ಮ ಮೇಲೆ ಇರಬೇಕೆಂದು ಬಯಸುತ್ತಾರೆ. ಇದರಲ್ಲಿ ಸ್ವಲ್ಪ ಮುಂದುವರೆದು ಹುಡುಗರ ಗಮನ ಆಕೆ ಜೊತೆ ಸಂಬಂಧವಾಗಿ ಮಾರ್ಪಟ್ಟರೆ ಅದನ್ನು ಇನ್ನೊಬ್ಬರ ಜೊತೆ ಹೇಳಿಕೊಳ್ಳುವುದಿಲ್ಲ ಮತ್ತು ಅದರಲ್ಲಿ ಗುಟ್ಟು ಕಾಪಾಡುತ್ತಾರೆ. ಎಲ್ಲಾ ವಿಷಯದಲ್ಲೂ ತನ್ನದೇ ಆದ ಛಾಪು ಮೂಡಿಸಲು ಬಯಸುತ್ತಾರೆ. ಈ ವಿಷಯವನ್ನು ಸಹ ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ. ಸಮಾಜದ ಪ್ರತಿಯೊಬ್ಬರೂ ತನ್ನನ್ನು ಗಮನಿಸಬೇಕು, ತನ್ನನ್ನು ಗುರುತು ಹಿಡಿಯಬೇಕು. ಅದು ಯಾರೋ ಒಬ್ಬ ಸುಂದರ ಯುವಕನಾದರೂ ಸರಿ ಅಥವಾ ತನ್ನ ಗೆಳೆಯರ ಬಳಗದಲ್ಲಿ ಯಾರೇ ಆದರೂ ಸರಿ. ತನ್ನ ಚಟುವಟಿಕೆಗಳ ಮೇಲೆ ಮತ್ತೊಬ್ಬರು ಗಮನಹರಿಸುವುದನ್ನು ಪ್ರತಿಯೊಬ್ಬ ಹುಡುಗಿಯೂ ಇಷ್ಟಪಡುತ್ತಾಳೆ. ಉದಾಹರಣೆಗೆ ಫೇಸ್ಬುಕ್ನಲ್ಲಿ ತಾನು ಯಾವುದಾದರೂ ಒಂದು ಪೋಸ್ಟ್ ಹಾಕಿ ಅದಕ್ಕೆ ದಿನ ಕಳೆಯುವುದರೊಳಗೆ ಎಷ್ಟು ಲೈಕ್ಗಳು ಮತ್ತು ಕಮೆಂಟ್ಗಳು ಬರುತ್ತವೆ ಎಂದು ಆಗಾಗ್ಗೆ ಗಮನಿಸುತ್ತಲೇ ಇರುತ್ತಾರೆ. ಆದರೆ ಹುಡುಗರು ತಾವು ಹಾಕಿದ ತಮ್ಮ ಫೇಸ್ಬುಕ್ ಪೋಸ್ಟ್ನ ವಿಷಯದ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳುವುದಿಲ್ಲ. ತಮ್ಮ ಅನಾರೋಗ್ಯದ ಬಗ್ಗೆ ಯಾರೊಂದಿಗೂ ಬಾಯ್ಬಿಡುವುದಿಲ್ಲ. ಯಾವುದೇ ಹುಡುಗಿಯೂ ತನಗೆ ಇದ್ದಕ್ಕಿದ್ದಂತೆ ಎದುರಾದ ಕಾಯಿಲೆಯ ಅಥವಾ ಅನಾರೋಗ್ಯದ ಬಗ್ಗೆ ಗಂಡನ ಬಳಿ ಹೇಳಿಕೊಳ್ಳಲು ಬಯಸುವುದಿಲ್ಲ. ಏಕೆಂದರೆ ತನ್ನ ಸಂಸಾರದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಗಂಡ ಈ ವಿಷಯದ ಬಗ್ಗೆ ಯೋಚನೆ ಮಾಡದೆ ತನ್ನ ಸಂಸಾರವನ್ನು ಸುಲಭವಾಗಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಿಭಾಯಿಸಲಿ ಎಂದು